ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಬಹಳಷ್ಟು ಪಿಂಚಣಿದಾರರು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ, ಜಮಾ ಆಗಿಲ್ಲ, ಯಾವಾಗ ಬರುತ್ತೆ ದಯವಿಟ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಬಹಳಷ್ಟು ಪಿಂಚಣಿದಾರರು ಪಿಂಚಣಿ ಹಣನ ಪಡಿತಕ್ಕಂಥ ಯಾರೆಲ್ಲ ಪಿಂಚಣಿದಾರರಿದ್ದಾರೆ ಅಂಥವ್ರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರು, ಅಂಗವಿಕಲ ಪಿಂಚಣಿದಾರರು, ವಿಧವಾ ವೇತನ ಪಿಂಚಣಿದಾರರು, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರು, ಮನಸ್ವಿನಿ ಪಿಂಚಣಿದಾರರು, ಮೈತ್ರಿ ಪಿಂಚಣಿದಾರರು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ. ಪಿಂಚಣಿನ ಪಡಿತಕ್ಕಂಥವ್ರು ಕಳೆದ 3-4 ತಿಂಗಳಿಂದ ನಮಗೆ ಪಿಂಚಣಿನ ಬಂದಿಲ್ಲ, ಜಮಾ ಆಗಿಲ್ಲ, ಜಮಾ ಆಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ, ಮತ್ತು ಹಣನ ನಿಮಗೆ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಕೆಲಸ ಮಾಡಬೇಕು ಮುಖ್ಯವಾಗಿ, ಮತ್ತು ಯಾವೆಲ್ಲ ದಾಖಲೆಗಳನ್ನು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ ಕೂಡ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಮೊಬೈಲ್ ಮುಖಾಂತರ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿವರೆಗೂ ಕೂಡ ನಿಮಗೆ ಎಷ್ಟು ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಇಲ್ಲಿವರೆಗೂ ಅಂತ ವಿತ್ ಪ್ರೂಫ್ ತಮಗೆ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು. ಎಲ್ಲ ಪ್ರೊಸೆಸ್ ಕೂಡ ಈ ವಿಡಿಯೋದಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪಿಂಚಣಿ ಹಣ ಪಡಿತಕ್ಕಂಥ ಫಲಾನುಭವಿಗಳು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕಡೆ ತನಕ ವಾಚ್ ಮಾಡಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈಗಾಗಲೇ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆಯನ್ನು ಪ್ರಾರಂಭ ಆಗಿದ್ದು, ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರ ಪಿಂಚಣಿಗಳನ್ನು ಸ್ಥಗಿತಗೊಂಡಿರುವಂಥದ್ದು ಮತ್ತು ತಡೆ ಹಿಡಿದಿರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ವೀಕ್ಷಕರೇ, ಬಹಳಷ್ಟು ಪಿಂಚಣಿದಾರರ ಪಿಂಚಣಿಗಳನ್ನು ಕಳೆದ 3-4 ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ರು ಅವರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಇದ್ದರೂ ಕೂಡ ಅಂತಹ ಪಿಂಚಣಿದಾರರ ಪಿಂಚಣಿಗಳು ಕೂಡ ಸ್ಥಗಿತ ಆಗಿದೆ ವೀಕ್ಷಕರೇ, ಮತ್ತು ತಡೆ ಹಿಡಿದಿರುವಂಥದ್ದು. ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಕಾರಣಗಳಿಂದ ಪಿಂಚಣಿ ಹಣ ಬರೋದು ತಡೆ ಹಿಡಿದಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ಏನು ದಾಖಲೆ ಕೊಟ್ಟಿರ್ತಾರೆ, ಅಡ್ರೆಸ್ ಪ್ರೂಫ್ನ ಕೊಟ್ಟಿರ್ತಾರೆ. ಅಡ್ರೆಸ್ ಪ್ರೂಫ್ ಆಗಿ ಯಾವ ದಾಖಲೆ ಕೊಟ್ಟಿರ್ತಾರೆ ಆ ಒಂದು ದಾಖಲೆಯಲ್ಲಿರುವಂಥ ವಿಳಾಸದಲ್ಲಿ ಪ್ರಸ್ತುತ ಪಿಂಚಣಿದಾರರು ವಾಸವಿಲ್ಲ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಇಂತಹ ಕಾರಣಗಳಿಂದ ಕೂಡ ಪಿಂಚಣಿದಾರರ ಪಿಂಚಣಿಗಳನ್ನು ಸ್ಥಗಿತ ಮಾಡಿರುವಂಥದ್ದು ವೀಕ್ಷಕರೇ, ಅಂದರೆ ತಡೆ ಹಿಡಿದಿರುವಂಥದ್ದು. ಯಾಕೆ ಅಂತಂದರೆ ಆವಾಗ ಕೊಟ್ಟಿರುವಂಥ ವಿಳಾಸದಲ್ಲಿ ಈಗ ಸದ್ಯದಲ್ಲಿ ಏನು ಪಿಂಚಣಿ ಪರಿಷ್ಕರಣೆ ಮಾಡುವಾಗ ವಿ ಎ ಅವರು ಆ ಒಂದು ಅಡ್ರೆಸ್ಗೆ ಹೋದಾಗ ಅಲ್ಲಿ ಪಿಂಚಣಿ ಹಣನ ಪಡಿತಕ್ಕಂಥ ಫಲಾನುಭವಿಗಳು ಆ ಒಂದು ಸ್ಥಳದಲ್ಲಿ ವಾಸವಿಲ್ಲ ಅಂತ ಪರಿಶೀಲನೆ ಮಾಡಿದಾಗ ಆ ಒಂದು ಸ್ಥಳದಲ್ಲಿ ಇಲ್ಲದಿರೋ ಕಾರಣಕ್ಕಾಗಿ ಪಿಂಚಣಿಗಳನ್ನು ತಡೆ ಹಿಡಿದಿರುವಂಥದ್ದು. ಇನ್ನು ವೀಕ್ಷಕರೇ, ಎರಡನೇ ಕಾರಣ ಏನಂತಂದರೆ, ಯಾರೆಲ್ಲ ಒಂದು ಶ್ರೀಮಂತರಿದ್ದಾರೆ, ಅತಿ ಹೆಚ್ಚಾಗಿ ಭೂಮಿಗಳನ್ನು ಹೊಂದಿರತಕ್ಕಂಥವ್ರು, ಮತ್ತು ಯಾರೆಲ್ಲ ಒಂದು ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರು ಇದ್ದಾರೆ, ಅಂಥವರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ, ಪಿಂಚಣಿ ಹಣನ ತಗೊಳ್ತಾ ಇದ್ದಾರೆ ಅಂತ ಈ ಕಾರಣದಿಂದ ಕೂಡ ಪಿಂಚಣಿನ ಸ್ಟಾಪ್ ಮಾಡಿರುವಂಥದ್ದು ಮತ್ತು ತಡೆ ಹಿಡಿದಿರುವಂಥದ್ದು. ಇನ್ನು ವೀಕ್ಷಕರೇ, ಮೂರನೇ ಕಾರಣ ಏನಂತಂದರೆ, ಆದಾಯ ಮಿತಿ ಏನಿದೆ, ಆದಾಯ ಮಿತಿ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಅವರ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ವಾರ್ಷಿಕ ಆದಾಯನ 32,000ಕ್ಕಿಂತ ಬಹಳಷ್ಟು ಪಿಂಚಣಿದಾರರ ಪಿಂಚಣಿಗಳನ್ನ ಅಂತಂದರೆ 32,000ಕ್ಕಿಂತ ಆದಾಯ ಮಿತಿ ಹೆಚ್ಚಿಗೆ ಇದೆ, ಅವರ ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ತಡೆ ಹಿಡಿದಿದ್ದೀವಿ, ರದ್ದು ಮಾಡಿದ್ದೀವಿ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಇನ್ನು ವೀಕ್ಷಕರೇ, ನಾಲ್ಕನೇ ಕಾರಣ ಮುಖ್ಯವಾಗಿ ಏನು ಅಂತಂದರೆ, ಯಾರೆಲ್ಲ ಒಂದು ಹಿರಿಯ ನಾಗರಿಕರ ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅಂಥವರು ವಯಸ್ಸಿನ ಮಿತಿ ತಲುಪದೇ ಇದ್ದರೂ ಕೂಡ ಪಿಂಚಣಿಗಳನ್ನು ಪಡಿತಾ ಇದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಿಂದ ಬಹಳಷ್ಟು ಜನರು ವಯಸ್ಸಿನ ಮಿತಿ ತಲುಪದೇ ಇದ್ದರೂ ಕೂಡ ಪಿಂಚಣಿಗೆ ಅರ್ಜಿ ಸಲ್ಲಿಸಿ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣಕ್ಕೆ ಪಿಂಚಣಿಗಳನ್ನು ತಡೆ ಹಿಡಿದಿರುವಂಥದ್ದು ವೀಕ್ಷಕರೇ. ಮತ್ತು ಇನ್ನು ಕೆಲವೊಂದಿಷ್ಟು ಕುಟುಂಬದಲ್ಲಿ ಸರ್ಕಾರಿ ನೌಕರಸ್ಥರಿದ್ದಾರೆ, ಆದರೂ ಕೂಡ ಆ ಒಂದು ಕುಟುಂಬದಲ್ಲಿರುವಂಥ ಸದಸ್ಯರು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ಈ 5ನೇ ಕಾರಣದಿಂದನೂ ಕೂಡ ಪಿಂಚಣಿಗಳನ್ನು ಸ್ಥಗಿತ ಮಾಡಿರುವಂಥದ್ದು ವೀಕ್ಷಕರೇ. ಇಷ್ಟು ಕಾರಣಗಳಿಂದ ಪಿಂಚಣಿ ಹಣನ ಬರೋದು ಸ್ಥಗಿತ ಆಗಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಕೆಲವೊಂದಿಷ್ಟು ಜನರು ನಮ್ಮದು ಎಲ್ಲ ದಾಖಲೆಗಳು ಕೂಡ ಸರಿಯಾಗಿವೆ, ಆದರೂ ಕೂಡ ಪಿಂಚಣಿನ ಬರ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ, ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇದೆ ಹಣನ ಅಂತ ಕೇಳ್ತಾಯಿದ್ರು. ಇದರಲ್ಲಿ ಮುಖ್ಯವಾಗಿ ವೀಕ್ಷಕರೇ, ಯಾವ ಕಾರಣಕ್ಕಾಗಿ ಇವಾಗ ಪಿಂಚಣಿ ಸ್ಥಗಿತ ಮಾಡಿದ್ದಾರೆ ಅಂತ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈಗ ವೀಕ್ಷಕರೇ, ತಮಗೆ ಮಾಹಿತಿನ ತಿಳಿಸೋದಾದರೆ, ನಿಮ್ಮ ಒಂದು ಪಿಂಚಣಿ ಕಳೆದ 3 ತಿಂಗಳಿಂದ ಬರ್ತಾ ಇಲ್ಲ, 4 ತಿಂಗಳಿಂದ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ.
ಪಿಂಚಣಿ ಸ್ಟೇಟಸಲ್ಲಿ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ನಾನು ಪಿಂಚಣಿ ಸ್ಟೇಟಸ್ ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ನಿಮಗೆ ಪಿಂಚಣಿಯನ್ನು ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಪಿಂಚಣಿಯ ಆರ್ಡರ್ ಕಾಪಿ ಇರುತ್ತೆ, ಆರ್ಡರ್ ಕಾಪಿನ ತೆಗೆದುಕೊಳ್ಳಿ, ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, ರೇಷನ್ ಕಾರ್ಡ್ ತೆಗೆದುಕೊಳ್ಳಿ, ನಿಮ್ಮ ಒಂದು ವೋಟರ್ ID ಕಾರ್ಡ್ ತೆಗೆದುಕೊಳ್ಳಿ, ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ತೆಗೆದುಕೊಂಡು, ನಿಮ್ಮ ಒಂದು ಫೋಟೋನ ತೆಗೆದುಕೊಂಡು, ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ, ಮತ್ತು ನಿಮ್ಮೊಂದು ಆದಾಯ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ತಹಸೀಲ್ ಆಫೀಸ್ ಇರುತ್ತೆ, ತಹಸೀಲ್ ಆಫೀಸಲ್ಲಿ ಹೋಗಿ ಅಲ್ಲಿ ಪಿಂಚಣಿ ಅಧಿಕಾರಿಗಳಿರ್ತಾರೆ. ಪಿಂಚಣಿ ಅಧಿಕಾರಿಗಳಿಗೆ ಸಪ್ರೇಟಾಗಿ ತಾವು ಮಾಹಿತಿನ ಕೇಳಿದಾಗ ಮತ್ತು ನೀವು ಭೇಟಿಯಾದಾಗ ಅಲ್ಲಿ ತಮಗೆ ಕ್ಲಿಯರಾಗಿ ನಿಮ್ಮೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಮತ್ತು ಅವರು ಕೂಡ ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನೀವು ಅರ್ಹ ಪಿಂಚಣಿದಾರರು ಇದ್ದೀರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ. ಮತ್ತು ವೀಕ್ಷಕರೇ, ಏನು ಇವಾಗ ಪಿಂಚಣಿ ಆ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ 32,000ಕ್ಕಿಂತ ನಿಮ್ಮದು ಆದಾಯ ಮಿತಿ ಹೆಚ್ಚಿಗೆ ಇತ್ತು ಅಂತಂದರೆ ನಿಮಗೆ ಆದಾಯ ಮಿತಿಯನ್ನೇ ಕಡಿಮೆ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ. ಇವಾಗ ತಹಸೀಲ್ ಆಫೀಸ್ಗಳಲ್ಲಿ ಅನೇಕ ಕಡೆ ಈ ರೀತಿಯಾಗಿ ಪಿಂಚಣಿದಾರರ ಏನು 32,000ಕ್ಕಿಂತ ಅಧಿಕ ವಾರ್ಷಿಕ ಆದಾಯ ಇದೆ, ಆದಾಯ ಮಿತಿನ ಕಡಿಮೆ ಮಾಡಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಆದಾಯ ಮಿತಿ ಏನಾದರೂ ನಿಮ್ಮದು ಹೆಚ್ಚಿಗೆ ಇತ್ತು ಅಂತಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಮಿತಿನ ಕಡಿಮೆ ಮಾಡಿಸ್ಕೊಳ್ಳಿ. ಈಗಾಗಲೇ ತಹಸೀಲ್ ಆಫೀಸ್ಗಳಲ್ಲಿ ಅನೇಕ ಪಿಂಚಣಿದಾರರ ಪಿಂಚಣಿಗಳನ್ನು ಈ ರೀತಿ ಆಗಿರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ಈಗಾಗಲೇ ಚಾಲ್ತಿ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ. ಹೀಗಾಗಿ ನೀವು ಎಲ್ಲ ಕರೆಕ್ಟ್ ಆಗಿರುವಂಥ ದಾಖಲೆಗಳು ಇದ್ದರೆ ಮಾತ್ರ ನಿಮಗೆ ಪಿಂಚಣಿನ ಚಾಲ್ತಿ ಮಾಡಿಕೊಡ್ತಾರೆ. ಇನ್ನು ವೀಕ್ಷಕರೇ, ಯಾರೆಲ್ಲ ಒಂದು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ಇದ್ದೀರಿ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೀವು UD ಕಾರ್ಡ್ಗಳನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೊಂಡಿರಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಹಳಷ್ಟು ಪಿಂಚಣಿದಾರರು UD ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ. ಹೀಗಾಗಿ UD ಕಾರ್ಡ್ಗಳನ್ನು ಯಾರೆಲ್ಲ ಒಂದು ಪಿಂಚಣಿದಾರರು ಮಾಡಿಸ್ಕೊಂಡಿಲ್ಲ ಅಂಥವರ ಪಿಂಚಣಿಗಳನ್ನು ಸ್ಥಗಿತಗೊಳ್ತಾ ಇರುವಂಥದ್ದು ಮತ್ತು ತಡೆ ಹಿಡಿದಿರುವಂಥದ್ದು. ಹೀಗಾಗಿ ನೀವು UD ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಮತ್ತು ಆದಾಯ ಮಿತಿನ ಕಡಿಮೆ ಮಾಡಿಸ್ಕೊಂಡವಂಥವರಿಗೆ ಮತ್ತು UD ಕಾರ್ಡ್ಗಳನ್ನು ಮಾಡಿಸ್ಕೊಂಡಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ನಿಲ್ಲೋದಿಲ್ಲ ವೀಕ್ಷಕರೇ. ನಿಮಗೆ ಮತ್ತೆ ಯಥಾಸ್ಥಿತಿಯಾಗಿ ಪಿಂಚಣಿಯನ್ನು ಜಮಾ ಆಗ್ತಾ ಇರುವಂಥದ್ದು. ಈ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಂಥವರಿಗೆ ಪಿಂಚಣಿಯನ್ನು ಕಂಪ್ಲೀಟಾಗಿ ಬರ್ತಾ ಇರುವಂಥದ್ದು, ಜಮಾ ಆಗ್ತಾ ಇರುವಂಥದ್ದು. ವೀಕ್ಷಕರೇ, ನಮಗೆ ಭಾಳಷ್ಟು ಜನರು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು, ದಯವಿಟ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ವೀಕ್ಷಕರೇ. ವೆಬ್ಸೈಟ್ ಓಪನ್ ಆದಮೇಲೆ ನೋಡ್ಕೊಳ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ಮೋರ್ ಅನ್ನೋ ಆಪ್ಷನ್ ಇದೆ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಪಿಂಚಣಿ ಸ್ಥಿತಿ ಅನ್ನೋ ಆಪ್ಷನ್ ಇದೆ. ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ಬೆನಿಫಿಷರಿ ಐಡಿನ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ನೀವು ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬೆನಿಫಿಷರಿ ಐಡಿನ ಎಲ್ಲಿಂದ ತೆಗೆದುಕೊಳ್ಳೋದು ಅಂತಂದರೆ ಮೊದಲನೇದಾಗಿ ಮತ್ತೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಬೋದು. ಮೋರ್ ಅನ್ನೋ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಈ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಿಳಿಸ್ಕೊಡ್ತೇನೆ ನೋಡ್ಕೊಳ್ಬೋದು. ಪ್ರದೇಶವಾರು ಪಿಂಚಣಿ ಮಾಹಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊದಲನೇದಾಗಿ ನಿಮ್ಮ ಒಂದು ಜಿಲ್ಲೆ, ತಾಲೂಕು ಮತ್ತು ಗ್ರಾಮೀಣ ಸೆಲೆಕ್ಟ್ ಮಾಡಿ, ಮತ್ತು ನಗರದವರಿದ್ದರೆ ನಗರ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಬೋದು, ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿದ ಮೇಲೆ ಸರ್ಚ್ ಅನ್ನೋ ಆಪ್ಷನ್ ಇರುತ್ತೆ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಪಿಂಚಣಿನ ಪಡಿತಕ್ಕಂಥವರ ಲಿಸ್ಟ್ ಓಪನ್ ಆಗುತ್ತೆ. ನಿಮ್ಮ ಗ್ರಾಮದಲ್ಲಿ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ದಾರೆ ಅಂಥವರ ಲಿಸ್ಟ್ ಓಪನ್ ಆಗುತ್ತೆ. ಮೊದಲನೇದಾಗಿ ಬೆನಿಫಿಷರಿ ID ನಿಮಗೆ ತೋರಿಸುವಂಥದ್ದು ಆ ಒಂದು ಲಿಸ್ಟಲ್ಲಿ ಇಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತದೆ ನೋಡ್ಬೋದು. ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಎಲ್ಲರೂ ಕೂಡ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ಮೊದಲನೇದಾಗಿ ಬೆನಿಫಿಷರಿ ID ಇರುತ್ತೆ. ಬೆನಿಫಿಷರಿ ಐಡಿನ ಕಾಪಿ ಮಾಡ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಟುಕೊಂಡು ನೀವು ಬೆನಿಫಿಷರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬೆನಿಫಿಷರಿ ಡೀಟೇಲ್ಸ್ ಓಪನ್ ಆಗುವಂಥದ್ದು ನಿಮ್ಮ ಒಂದು ಗ್ರಾಮದಲ್ಲಿರುವಂಥವ್ರದ್ದು. ಇಲ್ಲಿ ಮೊದಲನೇದಾಗಿ ಬೆನಿಫಿಷರಿ ID ಅಂತ ಇದೆ. ಬೆನಿಫಿಷರಿ ಐಡಿನ ಕಾಪಿ ಮಾಡಿಕೊಂಡು ನಂತರ ಎರಡನೇದಾಗಿ ಪೆನ್ಷನ್ ನೇಮ್ ಇರುತ್ತೆ, ಮತ್ತು ಅವರ ಒಂದು ಫಾದರ್ ಹಸ್ಬೆಂಡ್ ನೇಮ್ ಇರುತ್ತೆ. ನಂತರ ಅದಾದ ನಂತರ ಅಡ್ರೆಸ್ ಇರುತ್ತೆ. ಅದಾದ ನಂತರ ಕ್ಯಾಟಗರಿ ಮತ್ತು ಸ್ಕೀಮು, ಯಾವ ಒಂದು ಸ್ಕೀಮಿಂದ ಪೆನ್ಷನ್ನ ತಗೊಳ್ತಾ ಇದ್ದಾರೆ ಅಂತ ಅಲ್ಲಿ ಇರುವಂಥದ್ದು, ಮತ್ತು ಪೆನ್ಷನ್ ಅಮೌಂಟ್ ಕೂಡ ಇರುತ್ತೆ, ಮತ್ತು ಸ್ಯಾಂಕ್ಷನ್ ಆರ್ಡರ್ ಡೇಟ್ ಇರುತ್ತೆ, ಮತ್ತು ಸ್ಯಾಂಕ್ಷನ್ ಆರ್ಡರ್ ನಂಬರ್ ಇರುತ್ತೆ. ಬೆನಿಫಿಷರಿ ಸ್ಟೇಟಸಲ್ಲಿ ನಿಮಗೆ ವೀಕ್ಷಕರು ಏನಿರಬೇಕು ಅಂತಂದರೆ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ಇಲ್ಲಿಂದ ಬೆನಿಫಿಷರಿ ಐಡಿನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇವಾಗ ಮತ್ತೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ವೀಕ್ಷಕರು ನೋಡ್ಕೊಳ್ಬೋದು. ಮೊದಲನೇದಾಗಿ ಮತ್ತೆ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪಿಂಚಣಿ ಸ್ಥಿತಿ ಅನ್ನೋದಿದೆ. ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೆನಿಫಿಷರಿ ID ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಳ್ಬೋದು, ನಾನು ಬೆನಿಫಿಷರಿ ID ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟೇಟಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳೋದು ಬೆನಿಫಿಷರಿ ಸ್ಟೇಟಸ್ ರನ್ನಿಂಗ್ ಅಂತ ಇದೆ. ಈ ರೀತಿಯಾಗಿ ರನ್ನಿಂಗ್ ಅಂತ ತೋರಿಸಬೇಕು ಮತ್ತು ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ಇಲ್ಲಿ ಏನಾದರೂ ಕ್ಯಾನ್ಸಲ್ ಮತ್ತು ಡಿಆಕ್ಟಿವ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಏನಿದೆ ಬರೋದಿಲ್ಲ ವೀಕ್ಷಕರೇ.
ಸ್ಟಾಪ್ ಆಗಿರುತ್ತೆ. ಮತ್ತು ಬೆನಿಫಿಷರಿ ಸ್ಕೀಮ್ ನೋಡ್ಕೊಬೋದು. ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನಿಂದ ಈ ಒಂದು ಸ್ಕೀಮಿಂದ ಅವರು ಪಿಂಚಣಿನ ಪಡೆದುಕೊಳ್ತಾ ಇದ್ದಾರೆ ವೀಕ್ಷಕರೇ. ಈ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು. ಮತ್ತು ನಿಮಗೆ ಹಣನ ಇಲ್ಲಿವರೆಗೂ ಎಷ್ಟು ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ. ನೀವು ಸ್ಕ್ರೋಲ್ ಡೌನ್ ಮಾಡಿದ ನಂತರ ಅದೇ ರೀತಿಯಾಗಿ ಸ್ಕ್ರೋಲ್ ಡೌನ್ ಮಾಡಿದಾಗ ಕ್ಲಿಕ್ ಕೇರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಈ ಒಂದು ರೆಡ್ ಕಲರ್ ಇರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರು ನೋಡ್ಬೋದು, ಇಲ್ಲಿವರೆಗೂ ಕೂಡ ಅವರಿಗೆ ಎಷ್ಟು ತಿಂಗಳ ಹಣನ ಇಲ್ಲಿವರೆಗೂ ಹಣನ ಜಮಾ ಆಗಿದೆ ಅಂತ ಎಲ್ಲವೂ ಕೂಡ ಮಾಹಿತಿನ ಶೋ ಆಗುವಂಥದ್ದು. ಇಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಇರುತ್ತೆ. ಅಲ್ಲಿ ಬೆನಿಫಿಷರಿ ಐಡಿನ ಎಂಟರ್ ಮಾಡಿ ಶೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲವೂ ಕೂಡ ಹೆಸರು, ಬೆನಿಫಿಷರಿ ನೇಮ್ ಇರುತ್ತೆ, ಬೆನಿಫಿಷರಿ ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಯಾವ ಒಂದು ಸ್ಕೀಮಿನಿಂದ ಹಣನ ಪಡೆದುಕೊಳ್ತಾ ಇರ್ತಾರೆ ಅದು ಇರುತ್ತೆ, ಮತ್ತು ಮಂತ್ ಇರುತ್ತೆ, ಯಾವ ಮಂತ್ ಅಮೌಂಟ್ ಇಲ್ಲಿವರೆಗೂ ಬಂದಿದೆ, ಇಯರ್ ಅಮೌಂಟ್ ಮತ್ತು UTR ನಂಬರ್ ಇರುತ್ತೆ, ಎಲ್ಲವೂ ಕೂಡ ಡೀಟೇಲ್ಸ್ ಇರುತ್ತೆ. ಮತ್ತು ಸ್ಟೇಟಸ್ ಕೂಡ ಇರುತ್ತೆ, ಪೇಮೆಂಟ್ ಯಾವ ಡೇಟಿಗೆ ಬಂದಿದೆ ಅಂತ ಎಲ್ಲವೂ ಕೂಡ ಇರುತ್ತೆ. ಇಲ್ಲಿ ರೀಮಾರ್ಕಲ್ಲಿ ಸಕ್ಸಸ್ ಅಂತ ಇತ್ತು ಅಂತಂದರೆ ನಿಮಗೆ ಪಿಂಚಣಿನ ಬಂದಿರುತ್ತೆ ವೀಕ್ಷಕರೇ. ಇವರಿಗೆ ಅಂದರೆ ಫೆಬ್ರವರಿ ಮಂತ್ವರೆಗೂ ಮಾತ್ರ ಹಣ ಬಂದಿದೆ, ಅಲ್ಲಿಂದ ಸ್ಟಾಪ್ ಆಗಿರುವಂಥದ್ದು ವೀಕ್ಷಕರೇ. ಹೀಗಾಗಿ ನೀವು ಕೂಡ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದಿರಿ ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಪಿಂಚಣಿಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.